ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಟ್ರಸ್ಟಿನ ಎಲ್ಲ ಕಾರ್ಯಕರ್ತರಲ್ಲಿ ಸೇರಿ ಒಂದು ಪ್ರಥಮವಾಗಿ ಒಂದು ಕಡಲೆಕಾಯಿ ಪರಿಷೆಯನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡು ಈ ಸರಿ ಕಡಲೆಕಾಯಿ ಪರಿಷೆಯನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಇದು ಜನಗಳಿಗೂ ಅನುಕೂಲ ಆಗ್ತದೆ ಅಂತ ಪ್ರಾರಂಭ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಿ ಲಕ್ಷಾಂತರ ಜನಕ್ಕೆ ಇಲ್ಲಿಂದ ಒಳ್ಳೆಯದಾಗಿದೆ. ಎಲ್ಲರೂ ಕೂಡ ಒಳ್ಳೆಯದಾಗಿರೋದ್ರಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಎಲ್ಲರೂ. ಕಾರ್ತಿಕ ದೀಪೋತ್ಸವದ ಶುಭಾಶಯಗಳು. ಸಮಸ್ತ ಜನಗಳಿಗೂ ಶುಭಾಶಯಗಳನ್ನು ಕೋರುತ್ತಾ ಶ್ರೀ ಯತ್ತೋ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಥಮ ವರ್ಷದ ಕಡಲೆಕಾಯಿ ಪರಿಷೆ ಪ್ರಾರಂಭೋತ್ಸವ ಆಗುತ್ತೆ. ಶ್ರೀ ಕ್ಷೇತ್ರ ಯತ್ತೋ ಬಸವೇಶ್ವರ ಸ್ವಾಮಿ ಅನಾದಿ ಕಾಲದಿಂದಲೂ ನೆಲೆಸಿ ಅನೇಕ ಭಕ್ತಾದಿಗಳಿಗೆ ಇಲ್ಲಿ ಬಂದು ಅವರ ಕೋರಿಕೆಗಳನ್ನು ಕೇಳಿಕೊಂಡಂಥವ್ರಿಗೆ ಅವರ ಇಷ್ಟಾಚಾರ ಅನುಕೂಲವಾಗಿದೆ. ಕಾರ್ತಿಕ ಮಾಸ ಪ್ರತಿ ಸೋಮವಾರ ಇಲ್ಲಿ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಸರಿಯಾಗಿ ನಾವು ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಟ್ರಸ್ಟಿನ ಎಲ್ಲ ಕಾರ್ಯಕರ್ತರಲ್ಲಿ ಸೇರಿ ಒಂದು ಪ್ರಥಮವಾಗಿ ಒಂದು ಕಡಲೆಕಾಯಿ ಪರಿಷೆಯನ್ನು ಮಾಡಬೇಕು ಅಂತ ನಾವು ಅಂದ್ಕೊಂಡು ಈ ಸರಿ ಕಡಲೆಕಾಯಿ ಪರಿಷೆಯನ್ನು ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಸದ್ಭಕ್ತಾದಿಗಳು ಭಕ್ತಾದಿ ವೃಂದಕ್ಕೂ ಎಲ್ಲರಿಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳಿಗೆಲ್ಲರಿಗೂ ಆ ಯತ್ತೋ ಬಸವೇಶ್ವರ ಸ್ವಾಮಿ ಅನುಕೂಲ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂತೀವಿ. ವ್ಯವಸ್ಥೆ ಮಾಡಿದ್ದೀವಿ ಸರ್ ಇಲ್ಲಿ ಬರುವಂಥ ಜನಗಳಿಗೆಲ್ಲ ಅನುಕೂಲ ಪ್ರಸಾದ ವಿನಿಯೋಗ ಮಾಡಿದ್ದೀವಿ. ಕಡಲೆಕಾಯಿ ಪರಿಷೆ ಮಾಡಿದ್ದೀವಿ. ಎಲ್ಲ ದೇವಸ್ಥಾನ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ಯಾರಿಗೂ ತೊಂದರೆ ಆಗೋ ರೀತಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಮಾಡಿದ್ದೀವಿ. ಕಾರ್ತಿಕ್ ಮಾಸದ ಭಕ್ತ ವೃಂದದವರಿಗೆ ಶುಭಾಶಯ ಕೋರುತ್ತಾ, ಇದು ಇತಿಹಾಸವುಳ್ಳ ಯತ್ತೋ ಬಸವೇಶ್ವರ ಮತ್ತು ಬಸವೇಶ್ವರ ಇತಿಹಾಸವುಳ್ಳ ಒಂದು ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನ ಪ್ರಥಮ ಬಾರಿಗೆ ನಮ್ಮ ಚಿಕ್ಕನಹಳ್ಳಿ ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಒಂದು ಇದಕ್ಕೆ ಬಂದ್ವಿ. ಒಂದು ಡಿಸೈಡ್ ಮಾಡಿದ್ವಿ, ಮೊದಲನೇ ವರ್ಷದ ಕಡಲೆಕಾಯಿ ಪರಿಷೆ ಮಾಡೋಣ, ಇದು ಜನಗಳಿಗೂ ಅನುಕೂಲ ಆಗ್ತದೆ ಅಂತ ಪ್ರಾರಂಭ ಮಾಡಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಿ ಇದು ಫಸ್ಟ್ ಸಲ ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡಿದ್ದೀವಿ. ಚಿಕ್ಕನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಒಟ್ಟಾಗಿ ಮೊದಲನೇ ವರ್ಷ ಕಡಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲರಿಗೂ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಡಿನ ಜನತೆಗೆ ಹಾಗೂ ಚಿಕ್ಕನಹಳ್ಳಿ ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರುಗಳಿಗೆ ಕಾರ್ತಿಕ ಮಾಸದ ಶುಭಾಶಯಗಳನ್ನ ಹೇಳ್ತಾ, ಕಡೆ ಕಾರ್ತಿಕ ಸೋಮವಾರದ ಈ ಯತ್ತೋ ಬಸವೇಶ್ವರ ದೇವಸ್ಥಾನ ಇದ್ರದ್ದು ತುಂಬ ಹೇಳ್ಕೊಳಕ್ಕೆ ಹೋದರೆ ಒಂದು ವಾರ ಆದ್ರೂ ಕತೆ ಮುಗಿಯಲ್ಲ. ಹಸ್ಗಳ್ದು ಕಾಯಿಲೆ ಮನುಷ್ಯರದು ಏನು ನೆರವೇರಿಸೋಕೆ ಅವ್ರು ಕೇಳಿದಂಥದ್ದು ನೆರವೇರಿಸುವಂಥ ಯತ್ತೋ ಬಸವೇಶ್ವರ ದೇವಸ್ಥಾನ ಇದು. ಇವತ್ತು ಹೊಸದಾಗಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಕಡಲೆಕಾಯಿ ಪರಿಷೆ ಮುಖೇನ ಶುರು ಮಾಡ್ತಾಯಿದ್ದೀವಿ. ಇದನ್ನು ಹಿಂಗೆ ನಡೆಸ್ಕೊಂಡು ಹೋಗೋಕ್ಕೆ ನಮ್ಮ ಬಸವೇಶ್ವರ ನಮಗೆಲ್ಲ ಒಂದು ಶಕ್ತಿ ಕೊಡಲಿ ಅಂತ ಕೇಳಿ ಗ್ರಾಮಸ್ಥರುಗಳಲ್ಲಿ ವಿನಂತಿ ಮಾಡಿಕೊಂಡು ವರ್ಷ ಎಲ್ಲ ಜೊತೆಗಿದ್ದು ಇದೇ ಥರ ನಡೆಸ್ಕೊಂಡು ಹೋಗೋಕ್ಕೆ ನಮ್ಮ ಗ್ರಾಮಸ್ಥರು ಸುತ್ತಮುತ್ತವರೆಲ್ಲ ನಮಗೆ ಸಹಾಯ ಮಾಡಿದ್ದಾರೆ. ಅದನ್ನೇ ನಡೆಸ್ಕೊಂಡು ಹೋಗೋಕ್ಕೆ ನಾವು ರೂವಾರಿಯಾಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯತ್ತೋ ಬಸವೇಶ್ವರ ಅಂತ ದೇವಸ್ಥಾನ ಇದೆ. ಇಲ್ಲಿ ಯಾವುದೇ ಒಂದು ಹಸು ಕರುಗಳು ಹಾಕಿದಾಗೂ ಕೂಡ ಇಲ್ಲಿ ಬಂದು ಆ ಗಿಣ್ಣನ್ನು ಮಾಡ್ಕೊಂಡು ಎಡೆ ಮಾಡಿಕೊಂಡು ಹೋಗೋ ಪದ್ಧತಿ ಇದೆ. ಇದಾಗೆ ಮುಂದುವರ್ಸ್ಕೊಂಡು ಈಗ ಇಲ್ಲಿ ಸುತ್ತಮುತ್ತ ಜನಸಂಖ್ಯೆ ಜಾಸ್ತಿ ಆದ್ದರಿಂದ ಎಲ್ಲ ಒಂದು ಟ್ರಸ್ಟ್ ಮಾಡಿದ್ದೀವಿ 2009-10ರಲ್ಲಿ. ಆ ಟ್ರಸ್ಟಲ್ಲಿ ಎಲ್ಲ ಬೆಳೆಸ್ಕೊಂಡು ದಿನೇ ಅಭಿವೃದ್ಧಿ ಮಾಡಿಕೊಂಡು ಈ ವರ್ಷ ಮೊದಲನೇ ವರ್ಷದ ಒಂದು ಕಡಲೆಕಾಯಿ ಜಾತ್ರೆ ಏನ್ಬಿಟ್ಟು ಮಾಡಿ ಇದಕ್ಕೆ ನಮ್ಮ ಕ್ಷೇತ್ರದ ಇವರಾದ ಎಸ್ ಟಿ ಸೋಮಶೇಖರ್ ಅವರು ಬರ್ತಾ ಇದ್ದಾರೆ. ಇದು ತುಂಬ ವಿಶೇಷವಾಗಿದೆ. ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರೂ ಸಹ ಇಂಥ ವಾತಾವರಣ ನಮಗೆ ಎಲ್ಲೂ ಸಿಗೋದಿಲ್ಲ. ನಮ್ಮ ಈ ವಿಶೇಷ ಲೇಔಟ್ 2ನೇ ಬ್ಲಾಕಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ತುಂಬ ಸಂತೋಷ ಆಗ್ತದೆ. ಮಕ್ಕಳು ಮತ್ತು ಹಿರಿಯರು ಮತ್ತು ಮಧ್ಯವಯಸ್ಕರು ಎಲ್ಲರೂ ಇಲ್ಲಿ ಬಂದು ಎಂಜಾಯ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲ ಹಬ್ಬ ಹರಿದಿನಗಳನ್ನು ನಡೆಸ್ತಾ ಇದ್ದಾರೆ. ನಾವೆಲ್ಲರೂ ಒಂದು ರೀತಿ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದೀವಿ ಅಂತ ನಮಗೆ ಆ ಭಾವನೆನೇ ಇಲ್ದಂಗೆ ಆಗಿದೆ. ನಾವು ಬೇರೆ ಕಡೆ, ನಾನು ದಾವಣಗೆರೆಯಿಂದ ಬಂದೀನಿ. ಲಿಂಗೇಶ್ ಅಂತ ಹೇಳ್ಬಿಟ್ಟು ರಿಟೈರ್ಡ್ ಚೀಫ್ ಇಂಜಿನಿಯರು KPCಯಿಂದ. ಇಲ್ಲಿ 2ನೇ ಬ್ಲಾಕ್ನ ಅಧ್ಯಕ್ಷರು ಸಹ ಆಗಿದ್ದೀನಿ.
ನಮಗೆಲ್ಲ ತುಂಬ ಸಹಕಾರ ಕೊಡ್ತಿದ್ದಾರೆ. ನಮಗೆ ನಾವು ಹೊರಗಡೆಯಿಂದನೇ ಬಂದಿದ್ದೀವಿ, ಅದು ತುಂಬ ಸಹಕಾರ ಕೊಡ್ತಾರೆ. ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ನಮಗೆ ಬಿಡೋದೇ ಇಲ್ಲ ಅವರು. ನಮ್ಮನ್ನು ಪ್ರತಿ ಸಾರಿ ಎಲ್ಲರನ್ನೂ ಕರೆಸಿ ಇಲ್ಲೆಲ್ಲ ಅವ್ರ ಜೊತೆ ನಮ್ಮನ್ನು ಬೆರೆಸ್ಕೊಂಡು ಎಲ್ಲ ಮಾಡ್ತಿದ್ದಾರೆ. ಆದರೆ ಈ ಥರ ಒಂದು ವಾತಾವರಣ ಈ ಕಾಲದಲ್ಲಿ ಸಿಗೋದು ತುಂಬ ಕಷ್ಟ. ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಇಂಥ ವಾತಾವರಣದಲ್ಲಿ ನಾನು ರಿಟೈರ್ಡ್ ಆಗಿ ಇಂಥ ವಾತಾವರಣದಲ್ಲಿ ಬೆಂಗಳೂರಲ್ಲಿದ್ದೀನಿ ಅಂತಂದರೆ ನನಗೆ ಯಾವ ರೀತಿ ಹೇಳ್ಬೇಕಂತ ಗೊತ್ತು. ತುಂಬ ವಿಶೇಷ ಇದು. ಈ ಚಿಕ್ಕನಹಳ್ಳಿ ಗ್ರಾಮಸ್ಥರು ತುಂಬ ಪುಣ್ಯವಂತರು. ಯಾಕಂದರೆ ಬಸವನಗುಡಿ 500 ಐತಿಹಾಸಿಕ ಇರುವಂಥ ಸ್ಥಳ ಅದು. ಶಿವನೇ ಸಾಕ್ಷಾತ್ ಬಂದು ದೊಡ್ಡ ಪರಿಚಯ ಮಾಡಿಸ್ಕೊತಾ ಇದ್ದಾನೆ. ಅದು ಈಗ ಮರುಕಳಿಸಿದಂತೆ ಆಗಿದೆ ಈ ಚಿಕ್ಕನಹಳ್ಳಿ ಗ್ರಾಮಸ್ಥರ ಇದರಿಂದ. ನಿಜವಾಗ್ಲೂ ಇಲ್ಲಿ ಎತ್ತೋ ಬಸವ ಅಂತಂದರೆ ಈ ಹಳೆ ಕಾಲದಲ್ಲೇ ಎತ್ತೋ ಬಸವ ಅಂಥೇಳಿ ಏನಾದರೂ ಕೋರಿಕೆಗಳಿದ್ದರೆ ಅವನ ಒಂದು ಕಲ್ಲು ರೂಪದಲ್ಲೇ ಶಿವನ ಆರಾಧಿಸ್ತಿದ್ರು. ಅದು ಫಲಿಸ್ತದ ಅಂತ ಹೇಳ್ತಾಯಿದ್ರು ಈ ಚಿಕ್ಕನಹಳ್ಳಿ ಗ್ರಾಮಸ್ಥರು. ನಮ್ಮ ಅಧ್ಯಕ್ಷರು ಹೇಳಿದಂಗೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. SME ಲೇಔಟು ಬ್ಲಾಕ್ 2ನವರು ನಿಜವಾಗ್ಲೂ ನಾವು BDA ಅಲಾಟ್ ಆದರೂ ಕೂಡ ಅವರು ತುಂಬ ಸಹಕಾರ ಮಾಡಿದೆ. ಇದು ಪ್ರತಿ ವರ್ಷ ನಮ್ಮನ್ನು ಸಂಕ್ರಾಂತಿಗಾಗಲಿ ಅಥವಾ ಈ ಶಿವರಾತ್ರಿಗೆ ನಮ್ಮನ್ನು ತುಂಬ ಅಪೇಕ್ಷೆಯಿಂದ ಕರೀತಾರೆ ಮತ್ತು ಹಾಗೆ ಕೂಡ ಸಹಕಾರನೂ ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಇವತ್ತು ನಮ್ಮ ಬಸವನಗುಡಿಯಲ್ಲಿ ಹೇಗೆ ನಡೀತಾ ಇದೆಯೋ ಅದು ಮರುಕಳಿಸಿದ ನಮ್ಮ ಕೆಂಪೇಗೌಡರದು ನೆನಪು ಬರ್ತಾ ಇದೆ ನಮಗೆ. ಹಳ್ಳಿ ಸೊಬಗೌಡ ಅಂತ ಆಗಿದೆ. ನಿಜವಾಗ್ಲೂ ಭಾಳ ಧನ್ಯರು ನಾವು. ನಿಜವಾಗ್ಲೂ ಈ ಪುಣ್ಯ ದಿವಸ ಇದು ಶಿವನೇ ಬಂದು ಇಲ್ಲಿ ಮಾಡಿಸ್ಕೊತಾ ಇದ್ದಾನೆ ಅಂತ ಅನುಭವ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು. ಶ್ರೀ ಬಸವೇಶ್ವರ ಸ್ವಾಮಿಯಲ್ಲಿ ಮೊದಲ ಬಾರಿಗೆ ನಮಿಸುತ್ತಾ ಈ ಕ್ಷೇತ್ರವು ಸುಮಾರು ಒಂದು 800 ವರ್ಷಗಳಿಂದ ಇತಿಹಾಸ ಹೊಂದಿದೆ. ಇದು ಬಸವಣ್ಣ ಅಂದರೆ ಎತ್ತೋ ಬಸವಣ್ಣ ಅಂತ. ಮೂಲತಃ ಇಲ್ಲಿ ಬರೇ ಕಲ್ಲುಗಳಿದ್ದು, ಅಂದರೆ ಅವೇ ಕಲ್ಲನ್ನೇ ಬಸವಣ್ಣ ಅಂತ, ಕಲ್ಲುಗಳೇ ಬಸವಣ್ಣ ಅಂತ ಎತ್ತೋ ಬಸವಣ್ಣ. ಈ ಸುತ್ತಮುತ್ತಲ 16 ಕಿಲೋಮೀಟ್ರಿಂದ ಬಂದು ಇಲ್ಲಿ ವಿವಾಹ ಭಾಗ್ಯದಲ್ಲಾಗ್ಬೋದು, ಮಕ್ಕಳ ಭಾಗ್ಯದಲ್ಲಾಗ್ಬೋದು, ಮತ್ತು ಸಂತಾನ ಭಾಗ್ಯದಲ್ಲಾಗ್ಬೋದು, ಮತ್ತು ಇಲ್ಲಿ ಹಸುಗಳು ಏನೇ ಪ್ರಾಬ್ಲಮ್ ಆದರೂ, ಇಲ್ಲಿ ಯಾವುದೇ ಸಂಕಷ್ಟಗಳಾದರೂ ಕೂಡ ಈ ಕ್ಷೇತ್ರದಲ್ಲಿ ಬಂದು ಅರಿಸ್ಕೊಂಡು ಕಲ್ಲೆತ್ತಿ ಆ ಬಸವಣ್ಣನನ್ನು ಎತ್ತಿ ಪೂಜೆ ಮಾಡಿಸಿ ಹರಕೆ ಮಾಡ್ಕೊಂಡು ಹೋಗಿ ಮತ್ತೆ ಬಂದು ಹರಕೆ ತೀರಿಸಿದರೆ ಪೂರ್ಣ ಫಲ ನೀಡ್ತಕ್ಕಂಥವ್ನು ಈ ಬಸವಣ್ಣ ಆಗಿರ್ತಾನೆ. ಪೂರ್ಣ ಫಲ ನೀಡ್ತಕ್ಕಂಥವ್ನು ಈ ಬಸವಣ್ಣ ಆಗಿದ್ದರಿಂದ ಸುಮಾರು 800ರಿಂದ 900 ವರ್ಷಗಳಿಂದ ಇದೇ ಆಗಿ ನಡ್ಕೊಂಬಂದಿದ್ದು. ಈಗ ಒಂದು 10 ವರ್ಷದಿಂದ ಇತ್ತೀಚೆಗೆ ಭಾಳ ಪ್ರಾಮುಖ್ಯತೆ ಹೊಂದಿ ಇಲ್ಲಿ ಜನಗಳ ಸಂಪರ್ಕ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಚೆನ್ನಾಗಿ ಕ್ಷೇತ್ರ ಮುಂದುವರಿತಾ ಇದೆ. ಇವರು ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ, ಇವರು ಇಲ್ಲಿ ದೇವಸ್ಥಾನದ ಟ್ರಸ್ಟಿಗಳು, ಇವರೆಲ್ಲ ಟ್ರಸ್ಟ್ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳಾಗಿದ್ದಾರೆ. ಇವರೆಲ್ಲ ಕ್ಷೇತ್ರನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಸವೇಶ್ವರ ಮತ್ತು ಊರೊಳಗೂ ಬಸವೇಶ್ವರ ಇದೆ. ಅವು ಇದು ಒಂದು 5 ಇಲ್ಲಿ ಬಸವಣ್ಣ ಇದ್ದಾವೆ. 5 ಬಸವಣ್ಣ ಅಣ್ಣತಮ್ಮದಿರು ಇವೆಲ್ಲ 800ರಿಂದ 900 ವರ್ಷ ಇತಿಹಾಸ ಉಳ್ತಕ್ಕಂಥವು ಬಸವಣ್ಣ. ಈ ಕ್ಷೇತ್ರದಲ್ಲಿ ಯಾರೇ ಭಕ್ತಾದಿಗಳು ಬಂದು ಏನೇ ಕೇಳಿಕೊಂಡ್ರೂ ಇಲ್ಲಿ ಶೀಘ್ರದಲ್ಲೇ ನೆರವೇರ್ತಕ್ಕಂಥದ್ದಾಗಿರುತ್ತೆ ಈ ಕ್ಷೇತ್ರದಲ್ಲಿ. ಇದು ಮೊದಲ ಬಾರಿಗೆ ಕಡಲೆಕಾಯಿ ಪರಿಷೆ ಈ ಜನಗಳಿಗೆ ಇಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಜನಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ. ಮತ್ತು ಇದು ಪ್ರಾರಂಭ ಮಾಡಿದರೆ ಮುಂದೆ ಕ್ಷೇತ್ರಕ್ಕೂ ಒಂದು ಒಳ್ಳೆಯದು ಮತ್ತು ಜನಗಳಿಗೂ ಒಂದು ಉಪಯೋಗ ಆಗುತ್ತೆ. ಮತ್ತು ಎಲ್ಲೋ ಬೇರೆ ದೂರಕ್ಕೆ ಹೋಗಿ ಬಸವನಗುಡಿ ಇನ್ನೊಂದಕ್ಕೆ ಹೋಗಿ ಪೂಜೆ ಮಾಡಿಸಿ ಕಡಲೆಕಾಯಿ ಪರಿಷೆಯಲ್ಲಿ ಪಾಲ್ಗೊಳ್ಳೋದು ಈ ಕ್ಷೇತ್ರದಲ್ಲಿ ಇದು ಬಸವಣ್ಣನೇ ಅಲ್ವರ. ಈ ಕ್ಷೇತ್ರದಲ್ಲೂ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಎಲ್ಲರೂ ಊರಿನವರೆಲ್ಲ ಒಟ್ಟುಗೂಡಿ ಭಕ್ತಾದಿಗಳೆಲ್ಲ ಸೇರಿ ಮಾಡ್ತಾ ಆಗಿದ್ದಾರೆ. ಇದು ಸರ್ 2-3 ಜನಕ್ಕಲ್ಲ, ಸಾವಿರಾರು ಜನಕ್ಕೆ ಒಳ್ಳೆಯದಾಗಿದೆ. ಲಕ್ಷಾಂತರ ಜನಕ್ಕೆ ಇಲ್ಲಿಂದ ಒಳ್ಳೆಯದಾಗಿದೆ. ಎಲ್ಲರೂ ಕೂಡ ಒಳ್ಳೆಯದಾಗಿರೋದ್ರಿಂದ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಎಲ್ಲರೂ. ಇವರು ವೀಕ್ಷಕರು ನೋಡಿ, ಇವರೇ ಪಂಚಾಯಿತಿ ಎಲೆಕ್ಷನ್ ನಿಂತಾಗ ಈ ಕ್ಷೇತ್ರದಲ್ಲಿ ಬಂದು ಪೂಜೆ ಮಾಡಿಸಿ ಬಸವಣ್ಣನ ಎತ್ತಿದ್ರಿಂದ ಇವರು ಸುಮಾರು ಸತಿ ಗೆದ್ದಿದ್ದಾರೆ ಮತ್ತು ಒಳ್ಳೆಯದಾಗಿದೆ ಮತ್ತು ಪ್ರಾಬಲ್ಯವಾಗಿ ಮುಂದೆ ಬಂದಿದ್ದಾರೆ. ಇವರು ಕಣ್ಮೂಡಿ ಬೇಕು ಲಕ್ಷಾಂತರ ಜನ ಇದ್ದಾರೆ ಸ್ವಾಮಿಗಳಿಗೆ. ಹೌದೌದೌದು, ಈ ಕ್ಷೇತ್ರದಲ್ಲಿ ಯಾವುದು ಆಗಲ್ಲ ಅನ್ನೋ ಮಾತೇ ಇಲ್ಲ.